ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ ಬಿಜೆಪಿಯಲ್ಲೇ ಇದ್ದಾರೆ. ದ್ವೇಷ ಭಾಷಣಕ್ಕೆ ಜನ್ಮ ಕೊಟ್ಟಿದ್ದೇ ಬಿಜೆಪಿಯವರು. ಮಾನ್ಯ ಯತ್ನಾಳ್ ಅವರು ಭಾಷಾ ಪ್ರಯೋಗ ಅಬ್ಬಬ್ಬಬ್ಬ, ಸರಸ್ವತಿ ದೇವಿನೂ ಭಯ ಬೀಳ್ತಾರೆ. ಅಶೋಕಣ್ಣ, ವಿಜೇಂದ್ರಣ್ಣ, ಸಿ.ಟಿ. ರವಿ ಅವರು ಮತ್ತೆ ಈ ದ್ವೇಷ ಭಾಷಣದ ಅನಧಿಕೃತ ಪಿತಾಮಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಆವಾಗವಾಗ ಅದಕ್ಕೆ ಪಿತಾಮಹ ಆಗ್ತಿರ್ತಾರೆ. ಮತ್ತೆ ಅಲ್ಲೊಬ್ರು MLC ರವಿ ಅಣ್ಣ ಇದ್ದಾರೆ, ಅವ್ರು 6 ಅಡಿ ಕಟ್ಔಟ್, ಬಟ್ 3 ಅಡಿ ಇದ್ದಾರೆ ಅಷ್ಟೇ. ಅವರು ಈ ದ್ವೇಷ ಭಾಷಣ ಪಿತಾಮಹ. ಇವ್ರಿಗೋಸ್ಕರ ಇವ್ರು ನಿಯಂತ್ರಣ ಮಾಡೋಣ, ರಾಜ್ಯದ ಜನತೆ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ನಾವು ಬಿಲ್ ಮಾಡಿದ್ವಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ನಾವ್ ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ, ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ಆನರಬಲ್ ಗವರ್ನರ್ ಜಿ, ಯು ಆರ್ ಇನ್ಸಲ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, this is not a fair development. You should have a respect for Indian constitution. ಇದು ರಾಜ್ಯಪಾಲರ ನಡೆ ಖಂಡಿತವಾಗೂ ತಿರಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ರಾಜ್ಯಪಾಲರು ಕೇಂದ್ರದ ಏಜೆಂಟ್ ಆಗಿ ವರ್ತಿಸ್ತಿದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ರಾಜ್ಯದ ಜನತೆ ನೀವು ಇದನ್ನೆಲ್ಲ ನೋಡಬೇಕು. ಯಾರೆಲ್ಲ ಬಿಜೆಪಿಗೆ ಓಟ್ ಹಾಕಿದ್ರಲ್ಲ, ನೀವು ನೋಡ್ಬೇಕು, ಈ ಗಮನ ಡೆವಲಪ್ಮೆಂಟ್ ಹಾಕಬೇಕು. ಆಯ್ತಪ್ಪ, ಬಹಳಷ್ಟು ಜನ ನಾನು ಯಂಗ್ಸ್ಟರ್ಸ್ ಕೇಳ್ತೀನಿ, ಏನೋ ಯಾರ ಮುಖನೋ ನೋಡ್ಕೊಂಡು ಓಟ್ ಹಾಕಿದ್ರಲ್ಲ ಬಿಜೆಪಿಗೆ, ಕರ್ನಾಟಕಕ್ಕೆ ಏನ್ ಬಂದಿದೆ ಕೇಳಿ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ. ಅಂಧ ಭಕ್ತರು, ವಾಟ್ಸಪ್ ಯೂನಿವರ್ಸಿಟಿ ಫೌಂಡರ್ಸು, ಬಿಜೆಪಿ IT ಸೆಲ್ಲು ಘಟಾನುಘಟಿಣಿಗಳು, ನೀವು ಆ ವಿಡಿಯೋ ಮಾಡೋ ಬದಲು ಇಂಥದನ್ನ ಕ್ವಶನ್ ಮಾಡಿದ್ರೆ ರಾಜ್ಯ ಅಭಿವೃದ್ಧಿ ಆಗೋದು. ನಮ್ ಸಿದ್ದರಾಮಯ್ಯ ಸಾಹೇಬರು, ನಮ್ DK ಸಾಹೇಬರು ನನ್ನ ಮೇಲೆ ಬರೀ ವಿಡಿಯೋ ಮಾಡೋದ್ರಲ್ಲೇ ಕಳೆದೋಗಿದ್ದಾರೆ. ಬಟ್ ನಾನು ಬಿಜೆಪಿ IT ಸೆಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅಪ್ಪ, ನನ್ನ ಚೆನ್ನಾಗಿ ಮೇಕಪ್ ಮಾಡಿ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.